ಯಡಿಯೂರಪ್ಪ ಅವರು ಏಕಾಏಕಿ ಬಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಎಂ ರುದ್ರೇಶ್ ಅವ್ರನ್ನ ಅಭ್ಯರ್ಥಿನ ಅಂತ ಘೋಷಣೆ ಮಾಡ್ಬಿಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ರುದ್ರೇಶ್ ಅವರ ಹುಟ್ಟುಹಬ್ಬಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಅವ್ರ ಮನೆ ಒಬ್ಬ ಕುಟುಂಬದ ಸದಸ್ಯ ಇದ್ದಂಗೆ ಎಂ ರುದ್ರೇಶ್ ನಮಗೆ ಗೊತ್ತಿದ್ದಂಗೆ. ಅದರಿಂದ ಅವ್ರ ಮೇಲಿರ್ತಕ್ಕಂಥ ಪ್ರೀತಿಗೆ ವಿಶ್ವಾಸಕ್ಕೆ ಯಡಿಯೂರಪ್ಪನವರು ಆ ಥರ ಹೇಳಿರ್ಬೋದು. ಯಡಿಯೂರಪ್ಪನವರು ಈ BJP ಪಕ್ಷವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದಂಥ ಏಕೈಕ ವ್ಯಕ್ತಿ ಮತ್ತು ಅವರು BJP ಪಕ್ಷದ ಪರಮೋಚ್ಚ ನಾಯಕರು, ಪ್ರಶ್ನಾತೀತ ನಾಯಕರು. ಅವರು ಹೇಳಿರೋದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ JDS BJP ಎರಡು ಪಕ್ಷಗಳು ಇಲ್ಲಿ ಒಂದಾಗಿ NDA ಭಾಗವಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದಾವೆ. ಎರಡೂ ಒಂದಾದ ಕಾರಣದಿಂದ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಉತ್ತಮವಾದ ಫಲಿತಾಂಶವನ್ನು ಕರ್ನಾಟಕದ ಜನತೆ ನೀಡಿದ್ದಾರೆ. ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು BJP JDSನ ಕಾರ್ಯಕರ್ತರು ತುಂಬ ಖುಷಿಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಒಟ್ಟಾಗಿ ಹೋದರೆ ಬರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆಗಳು, ಪಂಚಾಯತಿ ಇರ್ಬೋದು, ಜೆಟ್ವಿ, ತಾಲೂಕ್ ಪಂಚಾಯತಿ ಇರ್ಬೋದು, BBB ಚುನಾವಣೆಗಳಿಗೆ ಕಾರ್ಯಕರ್ತರಿಗೆ ಒಂದಾಗುವ ಅನುಕೂಲ ಆಗ್ತದೆ ಇರೋ ಒಂದು ಅಧಿಕಾರ ಸಿಗ್ತದೆ ಅಂತ ಒಂದು ಆಸೆಯಲ್ಲಿದ್ದಾರೆ. ಅದರಿಂದ ಎರಡು ಪಕ್ಷದ ಕಾರ್ಯಕರ್ತರಿಗೆ ಈ ಟಿಕೆಟ್ ಘೋಷಣೆಯಿಂದ ಎಲ್ಲೋ ಒಂದು ಕಡೆ ಎರಡು ಪಕ್ಷದ ಕಾರ್ಯಕರ್ತರು ಗಲಿಬಿಲಿಗೆ ಉಂಟಾಗಿದೆ. ಅದರಿಂದ ತುಂಬ ವಿಚಲಿತರಾಗಿದ್ದಾರೆ ಕಾರ್ಯಕರ್ತರು. ಅದರಿಂದ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಏನು ಎರಡು ಪಕ್ಷಗಳು ಹೊಂದಾಣಿಕೆಯಾಗಿ ಹೋಗೋದಾದರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಿದ್ದಾವೆ. ಹೊಂದಾಣಿಕೆ ಆಗಿ ಚುನಾವಣೆ ಎದುರಿಸೋದೇ ಆದರೆ ಎರಡು ಪಕ್ಷದ ಸರ್ವೋಚ್ಚ ನಾಯಕರುಗಳು, ನಮ್ಮ ಪಕ್ಷದ ದೇವೇಗೌಡರು, ಕುಮಾರಸ್ವಾಮಿಯವರು, ಹಲವಾರು ಮುಖಂಡರಿದ್ದಾರೆ ಮತ್ತು ಅವರ ಪಕ್ಷದಲ್ಲೂ ರಾಜ್ಯದ ಪ್ರಭಾವಿ ಮುಖಂಡರುಗಳಿದ್ದಾರೆ. ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯ ಸದಸ್ಯರಿದ್ದಾರೆ. ಎಲ್ಲ ಕೂತು ನಿಂತು ಚರ್ಚೆ ಮಾಡಿ ಇದು JDS ಕೊಡಬೇಕಾ BJP ಕೊಡಬೇಕಾ ಅನ್ನೋದನ್ನು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ. ಈಗಾಗಲೇ ರುದ್ರೇಶ್ ಅವರು ಸಹ ಅವ್ರನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. NDA ಯಾವುದೇ ಅಭ್ಯರ್ಥಿ ಆಗಲಿ, ಯಾರನ್ನೇ ಮಾಡಲಿ, ದೇವೇಗೌಡರೇ ಮಾಡಲಿ, ನಿಖಿಲ್ ಕುಮಾರಸ್ವಾಮಿನೇ ಮಾಡಲಿ, ಕುಮಾರಸ್ವಾಮಿಯವರೇ ಮಾಡಲಿ, ಅಥವಾ ನನ್ನೇ ಮಾಡಲಿ, ಅಥವಾ ಮೂರನೇ ವ್ಯಕ್ತಿ ಮಾಡಲಿ, ನಾನು ಬೆಂಬಲಿಸ್ತೀನಿ. ನಾವು NDA ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋದು ಒಂದೇ ನಮಗೆ ಗುರಿ ಅಂತ ಅವರು ಹೇಳಿದ್ದಾರೆ. ವಿಜಯೇಂದ್ರ ಅವರು 224 ಏನು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ನಾನು ಅಧ್ಯಕ್ಷರಾಗಿದ್ದರೂ ಸಹ ಶಿಕಾರಿಪುರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾಡಬೇಕಾದ್ರೂ ಹೈಕಮಾಂಡ್ ಒಪ್ಪಿಗೆ ಬೇಕಾಗ್ತದೆ. ಹೈಕಮಾಂಡ್ ಒಪ್ಪಿಗೆ ಆದ ನಂತರ ಅವೆಲ್ಲ ಟಿಕೆಟ್ ಘೋಷಣೆ ಆಗ್ತದೆ. ಅದರಿಂದ ರುದ್ರೇಶ್ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಯಡಿಯೂರಪ್ಪ ಅಪ್ಪಾಜಿಯವರು ಹೇಳಿರ್ಬೋದು ಅಂತ ಹೇಳಿ ಅವರು ಸಹ ಒಂದು ವಿವರಣೆಯನ್ನು ನನ್ನ ಮಾಧ್ಯಮಕ್ಕೆ ಒಂದು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಇದನ್ನು ಇಲ್ಲಿಗೆ ತೆರೆ ಎಳೆದು ಮುಂಬರುವ ಎಲ್ಲ ಚುನಾವಣೆಗಳ ಸಜ್ಜಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, BJP ಮುಖಂಡರು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ತಾವು ರುದ್ರೇಶನಿಗೆ ಏನಾದರೂ ಸೀಟ್ ಕೊಟ್ಟರೆ ಬೆಂಬಲ ಮಾಡ್ತೀರಾ ಅಂತ? ಅವತ್ತು ನೋಡೋಣ. ಇಲ್ಲಿ ರುದ್ರೇಶನಿಗೆ ಸೀಟ್ ಕೊಟ್ಟರೆ ಅನಿವಾರ್ಯ ಬೆಂಬಲ ಮಾಡಲೇಬೇಕಾಗ್ಬರ್ತದೆ. ನಾವು NDA ಭಾಗವಾಗಿದ್ರೆ ಮಾಡಲೇಬೇಕಾಗಿ ಬರುತ್ತೆ. NDA ಭಾಗವಾಗಿ ಇಲ್ಲ, BJPನೇ ಬೇರೆ ಸ್ಪರ್ಧೆ, JDS ಬೇರೆ ಸ್ಪರ್ಧೆ ಅಂದಾಗ ನಮ್ಮ ಆಯ್ಕೆಗಳು ಬೇರೆ ಇರ್ತವೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಷೇತ್ರ ಕೊಡ್ತಾರೆ ಅಂತ ಹೇಳಿದ್ರೆ, ಅಕಸ್ಮಾತ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಏನಾದ್ರು ಬಂದ್ರೆ ಕ್ಷೇತ್ರಕ್ಕೆ ನೀವು ಕ್ಷೇತ್ರ ಬಿಟ್ಕೊಡ್ತೀರಾ ಅಂತ? ನಮ್ಮ ಪಕ್ಷದ ನಾಯಕರು ದೇವೇಗೌಡರು, ಕುಮಾರಣ್ಣ ತೀರ್ಮಾನ ಮಾಡ್ಕೊಂಡು ನಿಖಿಲ್ ಅವರೇ ನಿಲ್ಬೇಕು, ನಿಖಿಲ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಗೆಲ್ಸ್ಕೊಂಬನ್ನಿ ಅಂದರೆ ಖಂಡಿತ ಅವ್ರ ಗೆಲುವಿಗಾಗಿ ಶ್ರಮಿಸ್ತೀವಿ.
ಹಗಲು ರಾತ್ರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ಬಂದು ಈ ರಾಜ್ಯದ ಪ್ರಭಾವಿ ಮುಖಂಡರಾಗಿ ಬೆಳೆಸೋದಕ್ಕೆ ನಮ್ಮೆಲ್ಲ ಸರ್ವ ಪ್ರಯತ್ನ ಇರ್ತದೆ. ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ನಾನು ಕ್ಷೇತ್ರ ಬಿಟ್ಕೊಟ್ಬಿಡ್ತೀನಿ ಅಂತ? ಖಂಡಿತ. ಕುಮಾರಸ್ವಾಮಿ ಬಂದು ನಿಖಿಲ್ ಕುಮಾರಸ್ವಾಮಿ ನಾವೇನೇ ಓಪನ್ ಆಫರ್ ಕೊಟ್ಟಿದ್ದೀವಿ, ಬನ್ನಿ ನೀವು, ನನಗೇನು ಮುಂದೆ ಸರ್ಕಾರ ಬಂದರೆ ಸರ್ಕಾರದ ಲೆವೆಲಲ್ಲಿ ಏನಾದರೂ ನನಗೆ ಒಂದು ಸ್ಥಾನವನ್ನು ಕೊಡ್ತಾರೆ. ಅದರಿಂದ ನಿಖಿಲ್ ಅವ್ರಿಗೆ 3 ಸಾರಿ ಸೋತಿರೋದ್ರಿಂದ ಅವ್ರಿಗೆ ಏನಾದ್ರು ಮಾಡಿ ತಂದು ನಿಲ್ಲಿಸಿ ಗೆಲ್ಸ್ಕೋಬೇಕು ಅನ್ನೋ ನಮ್ಮ ಕಾರ್ಯಕರ್ತ ಮುಖಂಡರ ನನ್ನ ಭಾವನೆನೂ ಇದೆ. ಹಾಗೆ ನಿಮ್ಗೆ MNC ಸ್ಥಾನ ಕೊಟ್ಟು ಕಣ್ಣೋರ್ಸೋ ತಂತ್ರ ಏನಾದ್ರು ಮಾಡಿದ್ರಾ ಅಂತ? MNC ಶಾಸಕರಾಗಿ ಬಿಟ್ಕೊಡ್ಲಿ ಅಂತ ಸತ್ಯ ಹೇಳ್ತೀನಿ, ಅವ್ರು ಯಾವತ್ತೂ ನನ್ನ ಕ್ಷೇತ್ರನ ಬಿಟ್ಕೊಡಿ, ನಮ್ಮ ಮಗನಿಗೆ ಬಿಟ್ಕೊಡಿ, ನಿಖಿಲ್ ಅವರಾಗ್ಲಿ ನಾನು ನಿಲ್ತೀನಿ ಅಂತ ಭಾವನೆನ ವ್ಯಕ್ತಪಡಿಸಿಲ್ಲ. ನಾನು ಸ್ವಇಚ್ಛೆಯಿಂದ ಅವ್ರನ್ನ ಗೆಲ್ಸ್ಕೋಬೇಕು. ಬೇರೆ ಕಡೆ ಇನ್ನೆಲ್ಲೋ ಒಂದು ಕಡೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರು ರಾಜಕೀಯವಾಗಿ ಹಿನ್ನಡೆ ಆಗ್ತದೆ. ಅದರಿಂದ ನನ್ನ ಗೆಲ್ಲುವಂಥ ಕ್ಷೇತ್ರ ಇದು. ಸತತ 4 ಬಾರಿ ನಾನು ಸೋತಿದ್ರು ನನ್ನ ಜನ ಬಹಳ ಹೆಚ್ಚಿನ ಅಂತರವನ್ನು ಎತ್ತಿಸ್ಕೊಂಡು ಹೋಗಿದ್ದಾರೆ. ಅದರಿಂದ ಗೆಲ್ಲಕ್ಕೆ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಅವ್ರಿಗೆ ಇಲ್ಲಿ ಬರಲಿ ಅಂತ ನಮ್ಮ ಕಾರ್ಯಕರ್ತರ ಭಾವನೆ ವಿನ ಅವರು ಇಲ್ಲ ನೀನು ನಿಲ್ಬೇಡ, ನಾವು ಹಿಂಗೆ MNC ಮಾಡಿದ್ದೀವಿ, ನಾವು ನಿಂತ್ಕೊತೀವಿ ಅಂತೇಳಿ ನಮ್ಮ ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, ನಿಖಿಲ್ ಅವರಾಗಲಿ, ರೇವಣ್ಣವರಾಗಲಿ ಯಾವತ್ತೂ ಅವ್ರ ಬಾಯಿನಲ್ಲಿ ಮಾತುಕೊಂಡು ಬಂದಿಲ್ಲ. ಹಾಗೆ ಸದಾನಂದ ಗೌಡ್ರು ಬಂದ್ರು, ಮೊನ್ನೆ ಮರೇಗೌಡರು ಬರ್ತಡೇ ದಿವಸ ಅವ್ರು ಬಂದ್ಬಿಟ್ಟು ಹೇಳಿದ್ರು ಜವರಾಯೇಗೌಡರಿಗೆ ನಮ್ಮ ಬೆಂಬಲ ಇದೆ ಅಥವಾ ಮಾರೇಗೌಡರು ನಿಂತ್ಕೊಂಡ್ರೆ ನಮ್ಮ ಬೆಂಬಲ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಅಂತ. ಎಲ್ಲೋ ಒಂದ್ ಕಡೆ ಜಾತಿ ರಾಜಕಾರಣ ಮಾಡ್ತಾ ಇದ್ರು ಅಂತ ಯಡಿಯೂರಪ್ಪ ಅವ್ರು ಬಂದ್ರು, ಲಿಂಗಾಯತ ನಾಯಕನ ಘೋಷಣೆ ಮಾಡೋದ್ರು. ಸದಾನಂದ ಗೌಡ್ರು ಬಂದ್ರು, ನಿಮ್ಮನ್ನ ಮತ್ತೆ ಮಾರೇಗೌಡ್ರನ್ನ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಸಂದರ್ಭ ತಕ್ಕಾಗಿ ಅವ್ರ ಬರ್ತಡೇ ಆಚರಣೆ ಮಾಡ್ಕೊಂಡು ಆಕಾಂಕ್ಷಿ ಆಗಕ್ಕೆ ಯಾರು ಅಪ್ಪಣೆ ಬೇಕು ಮೇಡಮ್ ಅವರೇ? ಈಗ ಪ್ರಜಾಪ್ರಭುತ್ವ ಇದು, ಎಲ್ಲರಿಗೂ ನಿಲ್ಲೋ ಅವಕಾಶ ಇದೆ. ಟಿಕೆಟ್ ಯಾರಿಗೆ ಕೊಟ್ಟರೆ ಅವ್ರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸದಾನಂದ ಗೌಡರು. ಅವರು ಜಾತಿ ರಾಜಕೀಯವಾಗಿ ಮಾತಾಡಿಲ್ಲ. ಅಯ್ಯಪ್ಪ ನಾನಿದ್ದಾಗ ಅವ್ರು ಹೇಳಿದ್ರು ಅದೇನಾದ್ರು ಹೈಕಮಾಂಡ್ ಲೆವೆಲಲ್ಲಿ ತೀರ್ಮಾನ ಆಗುತ್ತೆ, ಟಿಕೆಟ್ ಬಗ್ಗೆ ನಾನು ಯಾವುದೂ ಘೋಷಣೆ ಮಾಡೋದು ನಾವು ಹೇಳೋದಕ್ಕೆ ಸ್ವತಂತ್ರ ಅಲ್ಲ ಅಂತಲೇ ಹೇಳಿದ್ರು ಅವರು. ಅದರಿಂದ ಜಾತಿ ರಾಜಕೀಯ ಪ್ರಶ್ನೆ ಬರೋ ಯಡಿಯೂರಪ್ಪ ಅವರು ಈ ಜಾತಿ ರಾಜಕೀಯ ನೋಡಿಕೊಂಡು ರಾಜಕಾರಣ ಮಾಡ್ತಾವ್ರ? ಅವರು ಎಲ್ಲ ಜಾತಿ ಜನಾಂಗದವ್ರನ್ನೂ ಬೆಳೆಸಿದ್ದಾರೆ. ಈ BJP ಕಟ್ ಬೆಳೆಸ್ಬೇಕಾದ್ರೆ 100 ಜನದ ಲೀಡರ್ನ ತಯಾರು ಮಾಡಿದ್ದಾರೆ. ದೇವೇಗೌಡರು 100 ಜನನ ತಯಾರು ಮಾಡಿದ್ದಾರೆ, MLC ಮಾಡಿದ್ದಾರೆ, MLA ಮಾಡಿದ್ದಾರೆ. ಅವ್ರು ಜಾತಿ ರೋಡ್ ಮಾಡ್ತಾರ? ರಾಜಕೀಯನ ಒಂದು ಜಾತಿಯಿಂದ ರಾಜಕೀಯ ಮಾಡೋಕ್ಕಾಗುತ್ತಾ? ಒಂದು ಜಾತಿಯಿಂದಲೇ ನೀವೇನು ಸಕ್ಸಸ್ ಆಗುತ್ತಾ? ಖಂಡಿತ ಇಲ್ಲ. ಅವ್ರು ಸಂದರ್ಭ ತಕ್ಕಾಗಿ ಹೇಳಿರ್ತಾರೆ, ಅದನ್ನ ನಾವು ದೊಡ್ಡ ಸುದ್ದಿ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪಕ್ಷದ ನಾಯಕರಿಗೆ ಏನಾದ್ರು ಹೇಳಂಗಿದ್ರೆ ಅವರಿಗೆ ಏನಂತ ಹೇಳ್ತೀರಾ ಅಂತ, ಈ ಗೊಂದಲಗಳನ್ನ ಯಾವ ತರ ಫೇಸ್ ಮಾಡಬೇಕು ಅನ್ನೋ ಥರ? ಈಗ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾವುದೇ ವಿಚಾರ ಆಗಬಾರ್ದು. ಇನ್ನು 3 ವರ್ಷ ಇದೆ ಚುನಾವಣೆ. 2 ಪಕ್ಷಗಳು ಕೂತು ಮೇಲ್ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಮುಂದೆ ಬರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಪಂಚಾಯತಿ ಚುನಾವಣೆ, ZP, TP, ಇನ್ನೇನು ನವಂಬರ್ಗೆ ಡಿಸೆಂಬರ್ಗೆ BBMP ಚುನಾವಣೆ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತಾನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಪೇಪರಲ್ಲಿ ಬಂದಿದೆ. ಅದ್ರ ಬಗ್ಗೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಗಮನ ಹರಿಸಬೇಕು. ಈ ಲೋಕಲ್ ಬಾಡಿ ಚುನಾವಣೆಗಳು ಕಾರ್ಯಕರ್ತರಿಗೆ ಸಿಗುವಂಥ ಒಂದು ಅವಕಾಶಗಳನ್ನ ಬಳಸ್ಕೋಬೇಕು ಅನ್ನೋ ಮಾತನ್ನು ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು MLC ಆಗಿದ್ದೀರಲ್ಲ, ಯಾವ ಯಾವ ಕ್ಷೇತ್ರನ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ? ನನ್ನ ಕ್ಷೇತ್ರದಲ್ಲಿ ಫುಲ್ಲು ಎಲ್ಲ ಏನು ZP 17 ಪಂಚಾಯತ್ ಇದ್ದಾವೆ, ZP ಒಂದು 5 ಇದ್ದಾವೆ, 10 ಇದ್ದಾವೆ, ಈಗ 5 ಆಗಿದ್ದಾವೆ. ಮತ್ತು ಕಾರ್ಪೊರೇಷನ್ ಎಷ್ಟಾಗ್ತವೆ ಇನ್ನೂ ವಾರ್ಡ್ ವಿಂಗಡಣೆ ಆಗಿಲ್ಲ. ಎಲ್ಲದಕ್ಕೂ ಗಮನ ಕೊಡ್ತೀನಿ. ಎಲ್ಲ ನಾವು BJP ನಾವು ಹೊಂದಾಣಿಕೆ ಮಾಡಿಕೊಂಡು ಎಲ್ಲೆಲ್ಲಿ ಯಾರು ನಿಂತ್ಕೋಬೇಕು, ಎಲ್ಲೆಲ್ಲಿ ಯಾರಿಗೆ ಅನುಕೂಲ ಇದೆ, ಎಲ್ಲೆಲ್ಲಿ ವೋಟರ್ಸು ಯಾರು ಪರವಾಗಿದೆ ನೋಡ್ಕೊಂಡು ತೀರ್ಮಾನ ಮಾಡಿಕೊಂಡು ಕೆಲಸವನ್ನು ಮಾಡ್ತೀವಿ. ಇವಾಗವರೆಗೂ ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಅಂತ MNC ಆಗಿ? ಈಗ ನನಗೆ ಬಂದಿರ್ತಕ್ಕಂಥ ಒಂದು ಅನುದಾನದಲ್ಲಿ ಕುಡಿಯೋ ನೀರಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಆಮೇಲೆ ಐಮಾಸ್ಕ್ ಲೈಟು ಮತ್ತು ಸಣ್ಣ ಪುಟ್ಟ ಕಾಂಕ್ರೀಟ್ ರೋಡ್ಸ್ಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅನುದಾನವನ್ನು ಏನಾದರೂ ಸರ್ಕಾರ ಕೊಟ್ಟರೆ ಇನ್ನು ಎಲ್ಲೆಲ್ಲಿ ಅಗತ್ಯವಾಗಿ ಆಗಬೇಕಾಗಿದೆ ಮೂಲಸೌಕರ್ಯಗಳನ್ನ ಅದ್ರ ಬಗ್ಗೆ ಗಮನ ಹರಿಸ್ತೇವೆ. 4 ಬಾರಿ ಸೋತ್ರಲ್ವಾ ನೀವು ಕಾನ್ಸ್ಟಿಟ್ಯೂನ್ಸಿನಲ್ಲಿ? ಯಾವ ಕಾರಣಕ್ಕೆ ಸೋತ್ರಿ ಅಂತ?
ಯಾವಾಗಲೂ ಸೋಲ್ಬೇಕಾದ್ರೆ ಒಂದಲ್ಲ ಒಂದು ಕಾರಣ. 2013 ಏನು 2008 ಇಂದ 2013ವರೆಗೆ ಶೋಭಾ ಮೇಡಮ್ ಅವರು ಶಾಸಕಿಯಾಗಿದ್ದರು. ಅವರು ಅವತ್ತು ಸ್ಪರ್ಧೆ ಮಾಡಿದರೆ ಗೆಲುವು ಸೋಲು ಅವರೇ ಗೆಲ್ತಿದ್ದು, ನಾವು ಗೆಲ್ತಿದ್ದು, ಕಾಂಗ್ರೆಸ್ ಗೆಲ್ತು ಗೊತ್ತಿಲ್ಲ. ಟ್ರ್ಯಾಂಗ್ಯುಲರ್ ಫೈಟೇ ಆಗಲಿಲ್ಲ. ಅವತ್ತು ನಾನು 91,200 ಮತಗಳು ತಗೊಂಡು 880 ಸೋತೆ. 2018ರಲ್ಲಿ ಎಲ್ಲಿ BJPಯಿಂದ ಜಗ್ಗೇಶ್ ಅವರು ಬಂದು ಒಂದು ವಾರದಲ್ಲಿ ಚುನಾವಣೆನೇ ಸರಿಯಾಗಿ ಮಾಡಲಿ, ಒಂದು 59,000 ತಗೊಂಡ್ರು. ಅವತ್ತು ಅವರು ಒಂದು 65,000 ತಗೊಂಡಿದ್ದು ನಾನು ಗೆದ್ಬಿಡ್ತಾ ಇದ್ದೆ. ನನಗೆ 10,700 ಅಂತರದಲ್ಲಿ ಕಾಂಗ್ರೆಸ್ ಗೆಲ್ತು. ನನಗೆ ಬೇಕಾಗಿದೆ 5,400 ಓಟು. ಹಂಗಾಗಿ ಅಲ್ಲಿ ಹಿನ್ನಡೆ ಆಯಿತು. 19ರಲ್ಲಿ BJP ಕಾಂಗ್ರೆಸ್ ಎರಡೂ ಚುನಾವಣೆ ಮಾಡಿದ್ವು. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ 1,15,000 ತಗೊಂಡು ಗೆದ್ದಂಥ ಸೋಮಶೇಖರ್ ಅವರು BJPಗೆ ಹೋದ್ಮೇಲೆ ಕಾಂಗ್ರೆಸ್ನಿಂದ ಹಾಕಿದಂಥ ಕ್ಯಾಂಡಿಡೇಟ್ ನಾಗರಾಜ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬರೀ 15,000 ತಗೊಂಡ್ರು. 1,00,000 ಓಟ್ ಅಕ್ಸೆಪ್ಟ್ ಆಯಿತು. ಪ್ಲಸ್ BJPದು ಒಂದು 60,000 ಓಟ್ ಸೇರಿ 1,40,000 ತಗೊಂಡು ಗೆದ್ದರು. ಅಲ್ಲಿ ನಮ್ಗೆ ಹಿನ್ನಡೆ ಆಯಿತು. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬರೀ 21,000 ತಗೊಂಡ್ರು. 1,15,000 ಓಟಲ್ಲಿ 21,000 ತಗೊಂಡ್ರೆ ಉಳಿದ ಓಟ್ ಯಾರ ಕಡೆ ಹೋಯ್ತು? ಸೋಮಶೇಖರ್ ಅವ್ರ ಪರವಾಗಿ ಹೋಯ್ತು. ಪ್ಲಸ್ BJP ಓಟು ಪ್ಲಸ್ ಆಗಿ ಗೆದ್ದರು. ಟ್ರಯಾಂಗ್ಯುಲರ್ ಫೈಟ್ ನಡೆದೇ ಇಲ್ಲ. 2013ರಲ್ಲಿ BJP ಬರೀ 12,000, 56,000 ತಗೊಂಡು ಶೋಭಾ ಮೇಡಮ್ ಗೆದ್ದಿದ್ರು. ಬರೀ 12,000 ತಗೊಂಡ್ರು. ಅದೇ ಶೋಭಾ ಮೇಡಮ್ಮು ರಾಜಾಂಗನಗರಕ್ಕೆ ಹೋಗಲಿಲ್ಲ KJPಯಿಂದ, ಅಲ್ಲೇ ನಿಂತಿದ್ದೆ. ಟ್ರಯಾಂಗ್ಯುಲರಲ್ಲಿ ಯಾರೋ ಒಬ್ರು ಗೆಲ್ತಾ ಇದ್ರು. ಹಾಗೆ JDSಗೂ BJPಗೂ ಅವ್ರದ್ದೇ ಆದಂಥ ವೋಟರ್ಸ್ ಇದ್ದಾರೆ. ನಿಮ್ಮ ಮೈತ್ರಿ ಆದರೆ ನಿಮ್ಮ ಪರವಾಗಿ ನಿಲ್ತಾರಾ ಜನ ಅನ್ನೋದು? ಖಂಡಿತ ನಿಲ್ಲಲೇಬೇಕು. ಈ ರಾಜ್ಯದ ಉಳಿವಿಗಾಗಿ ಒಂದಾಗ ಹೋಗಲೇಬೇಕು. ಒಂದಾಗ ಹೋಗಿಲ್ಲ ಅಂದರೆ ನಿಮಗೆ ನಿಲ್ತಾರ ಅನ್ನೋದಕ್ಕೆ MP ಚುನಾವಣೆ ಸಾಬೀತು ಮಾಡಿದೆಯಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಜನ ಒಂದಾಗಿರೋದಕ್ಕೆ ತಾನೇ 19 ಸೀಟ್ ಗೆದ್ದಿದ್ದು. ಇವರು ಎಲ್ಲಿ ಗೆಲ್ತಾ ಇದ್ರು? ಅದನ್ನು ಸಾಬೀತಾಗಿದೆ. ಎರಡು ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿರೋದಕ್ಕೆ ನಮ್ಮದೇ ನಿರ್ದೇಶನ. 1,13,000 ಚಿಲ್ಲರೆ ಲೀಡ್ ತೊಗೊಂಡಿದ್ದೀವಿ ಅಸಂಪುರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ. ಹಾಗೆ ನಿಮ್ಮ ಎದುರಿಸಕ್ಕೆ ಯಾವ್ಯಾವ ತಂತ್ರಗಳನ್ನ ಹೂಡ್ತಾ ಇದ್ದೀರಾ ಅಂತ? ಏನು ರಾಜಕೀಯವಾಗಿ ಏನೇನು ತಂತ್ರಗಳನ್ನ ಹೂಡಿ ಬಳಸ್ಕೋಬೇಕು, ಯಾವ್ಯಾವ ರೀತಿ ವರ್ಕೌಟ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಸಾರ್ವಜನಿಕವಾಗಿ ಹೇಳುವಂಥ ವಿಚಾರ ಅಲ್ಲ ಅದು. ಹಾಗೆ ST ಸೋಮಶೇಖರ್ ಸರ್ ಎಷ್ಟೊಂದು ಸತಿ 4 ಬಾರಿ ನಿಮ್ಮನ್ನು ಸೋಲ್ಸಿದಾರಲ್ವಾ, ನಿಮ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಈಗ ಚುನಾವಣೆಯ ಕಣದಲ್ಲಿ ನಾವು ಎದುರಾಳಿಗಳಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಯಾರಿಗಾರೊಬ್ರಿಗೆ ಗೆಲುವಾಗಬೇಕು, ಒಬ್ರಿಗೆ ಸೋಲಾಗಲೇಬೇಕು. ಅವರ ಹಣೆ ಬರ ಜನ ಅವ್ರಿಗೆ ಮ್ಯಾಂಡೇಟರಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಾವೇನು ದುಃಖ ಪಟ್ಕೊಳ್ಳುವಂಥ ವಿಚಾರ ಅಲ್ಲ. ಅವರ ಹಣೆ ಬರ ಚೆನ್ನಾಗಿದೆ, ಅವ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಒಪ್ಪಲೇಬೇಕು. ಎಲ್ಲೋ ಒಂದು ಕಡೆ ಅವ್ರ ಅಭಿವೃದ್ಧಿ ಕೈ ಹಿಡಿತಾ ಅವ್ರನ್ನ ಅಂತ. ಅಭಿವೃದ್ಧಿ ನಿಮಗೆ ಕೊಟ್ಟರು ಮಾಡ್ತೀರ, ನನಗೆ ಕೊಟ್ಟರು ಮಾಡ್ತೀನಿ. ಕ್ಷೇತ್ರದ ಶಾಸಕರಾಗಿ ನಿಮಗೆ ಅನುದಾನ ಬಂದರೆ ಎಲ್ಲ ಅಭಿವೃದ್ಧಿ ಮಾಡ್ತೀವಿ. ಈಗ ನನಗೆ 2 ಕೋಟಿ ಕೊಟ್ಟಿದ್ದಾರೆ, ನನ್ನ ಮನೆದಲ್ಲ ಅದು ಅನುದಾನ, ಸರ್ಕಾರದ್ದು. ಅವ್ರಿಗೆ 1,000 ಕೋಟಿ ಅನುದಾನ ಬಂದರೆ ಮಾಡ್ತಾರೆ. ಅದು ಅಭಿವೃದ್ಧಿ ಅವ್ರ ಮನೆದ ಸ್ವಂತದ್ದೇನಲ್ಲ. ಅದು ಸರ್ಕಾರ ಪರವಾಗಿ ಸರ್ಕಾರ ನಿರ್ತಕ್ಕಂಥ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅವ್ರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಅಭಿವೃದ್ಧಿ ಮಾಡೋದ್ರಿಂದನೇ ಗೆಲ್ತಾರೆ ಅನ್ನೋದೆಲ್ಲ ಸುಳ್ಳು. ಅಭಿವೃದ್ಧಿ ಎಲ್ಲರೂ ಕೊಟ್ಟರೆ ಎಲ್ಲರೂ ಮಾಡ್ತಾರೆ. ಈಗ ನನಗೂ ನಾಳೆ ಒಂದು 500 ಕೋಟಿ ಕೊಡಲಿ, ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಮಾಡೋದೇ ಗೆದ್ಬಿಡ್ತೀವ? ಗೆಲ್ಲಕ್ಕಾಗಂತ? ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಏನು, ಸರ್ಕಾರ ಅವ್ರು ಗೆದ್ದಿದ್ದಾರೆ, ಅವ್ರಿಗೆ ಅನುದಾನ ಬರ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅದರಿಂದ ಅದು ಒಂದು ಕಾರಣ ಇರ್ಬೋದು. ಆದರೆ ನಮಗೆ ಅವಕಾಶ ಸಿಗದೇ ಇರೋದ್ರಿಂದ ನಾವು ಕಾಯಬೇಕು. ಅವಕಾಶ ಸಿಕ್ಕಿದಾಗ ನಾವು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷ ಆಗ್ತಾರಾ ಅಂತ? ಅದಿನ್ನೂ ಏನು ಯಾವುದೇ ಚರ್ಚೆ ಆಗಿಲ್ಲ ಅಂತ. ಇದು ಇನ್ನೂ ಏನು ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಸರ್, ಕೊನೆಯದಾಗಿ ನಮ್ಮ ಚಾನಲ್ ಮುಖಾಂತರ ಕಾನ್ಸ್ಟಿಟ್ಯೂನ್ಸಿ ಜನಗೆ ಏನಾದರೂ ಹೇಳಂಗಿದ್ರೆ ಏನಾದರೂ ಮಾಹಿತಿ ಕೊಡ್ತೀರಾ? ಏನು 2023ರ ಚುನಾವಣೆಯಲ್ಲಿ ನನಗೆ 1,54,30,30,000
30 ಮತಗಳನ್ನು ನೀಡಿದಂಥ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಆಶೀರ್ವಾದ ನಿರಂತರವಾಗಿ ನನ್ನ ಮೇಲಿರಲಿ. ಮುಂದೊಂದು ದಿನಗಳಲ್ಲಿ ನಿಮ್ಮ ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀನಿ.